ओके। छुट्टियां बिता रहे भारतीय सेना के ही एक मेजर को जब सूचना मिली। ನೋಡಿ, ಚುಟ್ಟಿಯ ಬಿತಾ ರಹೆ, ಚುಟ್ಟಿಯನ್ನು ರಜೆಯನ್ನು ಬಿತಾರ ಅಂದ್ರೇನು ಕಳಲಿಕ್ಕೋಸ್ಕರ ಭಾರತೀಯ ಸೇನಾಕ್ಕೆ ಹಿ ನಮ್ಮ ಭಾರತೀಯ ಸೇನೆಯ ಏಕ್ ಮೇಜರ್ ಒಬ್ಬ ಮೇಜರ್ ಕೋ ಜಬ್ ಸೂಚನಾ ಮಿಲಿ, ನಮ್ಮ ಭಾರತೀಯ ಸೈನ್ಯದ ಒಬ್ಬ ಮೇಜರ್ನಿಗೆ ಜಬ್ ಅಂದ್ರೇನು ಯಾವಾಗ ಸೂಚನಾ ಮಿಲಿ ಅಂದ್ರೇನು ಸೂಚನೆ ಮೆಸೇಜ್ ಸಿಗುತ್ತೆ ಏನಂತ ವಾಪಸ್ ಬನ್ನಿ ಅಂತ ಹೇಳಿ. ಜಾನೆ ಕಿ ತಯಾರಿ ಖರ್, ಅವನೇನು ಮಾಡ್ತಾನೆ ಈಗ ಜಾನೆ ಕಿ ತಯಾರಿ ಖರ್, ಜಾನ ಅಂದ್ರೇನು ವಾಪಸ್ ಹೋಗಲಿಕ್ಕೆ ತಯಾರಿ ಸಿದ್ಧತೆಯನ್ನು ಮಾಡ್ತಾನೆ. ಉನ್ಹೋನೆ ಮಾಕೆ ಆ ಮೇಜರ್ ನಮ್ಮ ಭಾರತೀಯ ಸೇನೆಯ ಮೇಜರ್ ಏನು ಮಾಡ್ತಾನೆ, ಅವನು ಮಾಕೆ ಅವರು ತಮ್ಮ ಮಾಕೆ ಪೈರ್ ಚೂಕರ್ ತನ್ನ ತಾಯಿಯ ಪೈರ್ ಅಂದ್ರೇನು ಕಾಲುಗಳು, ಪೈರ್ ಅಂದ್ರೇನು ಕಾಲುಗಳನ್ನು, ಚೂನ ಅಂದ್ರೇನು ಮುಟ್ಟುವುದು, ತನ್ನ ತಾಯಿಯ ಕಾಲನ್ನು ಮುಟ್ಟಿಬಿಟ್ಟು ಪ್ರಣಾಮ್ ಕಿಯಾ ಅಂದ್ರೇನು ನಮಸ್ಕರಿಸುವುದು. ಈಗ ನಮ್ಮ ಭಾರತೀಯ ಸೇನೆಯ ಒಬ್ಬ ಮೇಜರ್ ವಾಪಸ್ ಹೋಗ್ಲಿಕ್ಕಾಗಿ ಏನು ಮಾಡ್ತಾನೆ, ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟು ಮಾಕೆ ಪೈರ್ ಚೂಕರ್ ತನ್ನ ತಾಯಿಯ ಪೈರ್ ಅಂದ್ರೇನು ಕಾಲುಗಳನ್ನು, ಚೂನ ಅಂದ್ರೇನು ಮುಟ್ಬಿಟ್ಟು ಪ್ರಣಾಮ ಅಂದ್ರೇನು ನಮಸ್ಕರಿಸ್ತಾನೆ. ಮಾಕ ಮಮತ್ವ ಜಾಗುಟ, ಆಗ ಅಮ್ಮನ ಮಮತೆ ಜಾಗುಟ, ಅಮ್ಮಗೆ ಮಮತೆ ಜಾಸ್ತಿ ಆಯಿತು. ತನ್ನ ಮಗ ರಜನವನ್ನು ಕಳೆಯಕ್ಕೆ ಬಂದಿದ್ದ, ಆದರೆ ಈಗ ತಕ್ಷಣ ಏನು ಬಂದಿದೆ, ಆದೇಶ ಬಂದಿರೋದ್ರಿಂದ ಮತ್ತೆ ಹೋಗ್ತಿದ್ದಾನೆ ಅಂತೇಳಿ ಅವರ ಅಮ್ಮ ದುಃಖಿಸ್ತಾರೆ. ಮಗನ ಮೇಲೆ ಮಮತೆ ಜಾಸ್ತಿ ಆಗುತ್ತೆ, ಮಮತ್ವ ಜಾಗುಟ. ಆಂಕೋಮೆ ಆನ್ಸು ಬರ್ಗಯೆ, ಹಾಗೆಯೇ ಅವರ ಅಮ್ಮನ ಆಂಕ್ ಅಂದ್ರೇನು ಕಣ್ಣುಗಳು, ಆಂಕ್ ಅಂದ್ರೇನು ಕಣ್ಗಳಲ್ಲಿ, ಆನ್ಸು ಬರ್ಗಯೆ ಏನಾಯಿತು ಕಣ್ಣೀರು, ಆನ್ಸು ಅಂದ್ರೇನು ಕಣ್ಣೀರು, ಭರ್ನ ಅಂದ್ರೇನು ತುಂಬುವುದು, ತನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ತನ್ನ ಮಗನ ಮೇಲೆ ಪ್ರೀತಿಯಿಂದ. ಉನ್ಹೋನೆ ಬೇಟೆಕೋ ಸೀನೆ ಸೆ ಲಗಾ ಲಿಯಾ, ಆಗ ತನ್ನ ಬೇಟೆಕೋ ಮಗನನ್ನು ಸೀನಾ ಅಂದ್ರೇನು ಎದೆಗೆ ಅಂತೇಳಿ, ಸೀನೆ ಸೆ ಲಗಾ ಲಿಯಾ ಅಂದ್ರೇನು ಅಪ್ಕೊಳ್ತಾಳೆ, ತನ್ನ ಮಗನನ್ನು ಅಪ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ, ಜೋರಾಗಿ ಅಳ್ತಾಳೆ. ಮೇಜರ್ ಕಾ ಗಲಾಬಿ ರೂಂದ್ ಗಯಾ, ಈಗ ಆ ಮೇಜರ್ನ ಗಲ ಅಂದ್ರೇನು ಇದು ಗಲ ಅಂದರೆ ಗಂಟಲು ಅಂಥೇಳಿ, ಅವನಿಗೂ ಕೂಡ ಗಲಾಬಿ ರೂಂದ್ಗಯ, ಅವನ ಗಂಟಲು ಕೂಡ ಏನಾಯಿತು, ರೂನ್ನ ಅಂದರೆ ಗದ್ಗದ್ ಹೋನ ಅಂದರೆ ಅಳು ಬರ್ತಿದೆ, ಅವನ ಮಾತು ಹೊರಗಡೆ ಬರ್ತಾ ಇಲ್ಲ, ಅವನು ಕೂಡ ದುಃಖಿಸ್ತಾ ಇದ್ದಾನೆ. ಮೇಜರ್ ಕಾ ಗಲಾಬಿ ರೂಂದ್ಗಯ, ಮೇಜರ್ ಕೂಡ ದುಃಖಿಸ್ತಾ ಇದ್ದಾನೆ. ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ, ಅಮ್ಮನ ಬಿಟ್ಟು ಹೋಗಬೇಕು ಅಂತೇಳಿ ದುಃಖ ಒಂದು ಕಡೆ ಆದರೂ ಕೂಡ ಆದರೆ ತುರಂತ್ ಹಿ ತಕ್ಷಣ ತನ್ನ ತಾಯಿಗಿಂತಲೂ ಮಾತೃಭೂಮಿಯೇ ಹೆಚ್ಚು ಎಂಬತಕ್ಕಂತಹ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ, ಈ ಮಾತೃಭೂಮಿಯ ಅಥವಾ ನಮ್ಮ ದೇಶದ ನೆನಪು, ಸ್ಮರಣ ಅಂದ್ರೇನು ನೆನಪು ಬರುತ್ತೆ. ಯುದ್ಧ ಭೂಮಿ ಕೋ ಜಾತೆ ಹುಯೇ, ಆಮೇಲೆ ಯುದ್ಧ ಭೂಮಿಗೆ ಅಂದರೆ ತನ್ನ ತಾಯಿಗಿಂತಲೂ ತನ್ನ ದೇಶವೇ ದೊಡ್ಡದು ಅಂತ ಹೇಳಿ ಅವನು ಸಿದ್ಧನಾಗಿ ಹೊರಡ್ತಾನೆ. ಯುದ್ಧ ಭೂಮಿ ಕೋ ಜಾತೆ ಹುಯೇ, ಈಗ ಯುದ್ಧ ಭೂಮಿಗೆ ಹೋಗ್ತಾ ಇರ್ತಕ್ಕಂತಹ ಪುತ್ರಕ್ಕೆ ಸಿರ್ಪರ್, ತನ್ನ ಪುತ್ರನ ಸಿರ್ ಅಂದ್ರೇನು ತಲೆ ಅಂತೇಳಿ, ಸಿರ್ ಅಂದ್ರೇನು ತಲೆಯ ಮೇಲೆ ಹಾತ್ರಕ್ನ ಅಂದ್ರೇನು ಕೈಯನ್ನಿಡೋದು, ತನ್ನ ಪುತ್ರನ ತಲೆಯ ಮೇಲೆ ಕೈ ಇಡೋದು ಅಂದ್ರೇನಲ್ಲಿ ಆಶೀರ್ವಾದವನ್ನು ನೀಡ್ತಾಳೆ. ಆಶೀರ್ವಾದ ದೇತೆ ಹುಯೇ ಮಾನೆ ಕಹ, ಆಶೀರ್ವಾದವನ್ನು ನೀಡ್ತಾ ಅಮ್ಮ ಮಾನೆ ಕಹ, ಅಮ್ಮ ಹೇಳ್ತಾಳೆ, ಬೇಟೆ ಮಗನೇ, ಈ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ, ಮಗನೇ ಈ ಸಮಯದಲ್ಲಿ ಅಂದರೆ ನಮ್ಮ ದೇಶದ ಮೇಲೆ ದುಶ್ಮನರು ಏನು ಮಾಡಿದ್ದಾರೆ, ಆಕ್ರಮಣ ಮಾಡಿದ್ದಾರೆ, ಆದ್ದರಿಂದ ಈ ಸಮಯ ರಾಷ್ಟ್ರ ರಕ್ಷಾ ಹಿ, ನೀನು ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬ ನಿಂದೊಬ್ಬಂದೇ ಅಲ್ಲ, ಪ್ರತ್ಯೇಕ ಭಾರತೀಯ ಪ್ರತಿಯೊಬ್ಬ ಭಾರತೀಯನ ಏನಾಗಿದೆ, ಸಬ್ಸಾ ಬಡ ಕರ್ತವ್ಯ ಹೈ, ಎಲ್ಲದಕ್ಕಿಂತಲೂ ಒಂದು ದೊಡ್ಡದಾದ ಕರ್ತವ್ಯವಾಗಿದೆ. ನಮ್ಮ ದೇಶವೇ ನಮಗೆ ಇಂಪಾರ್ಟೆಂಟು, ಪ್ರಾಮುಖ್ಯತೆ, ರಾಷ್ಟ್ರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಿನ್ನ ದೊಡ್ಡ ಕರ್ತವ್ಯವಾಗಿದೆ ಅಂತ ಹೇಳಿ ತಾಯಿ ಹೇಳಿಬಿಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ಜಾವೋ ಹೋಗು, ಅವರು ದೃಢತಾಸೆ, ನೀನು ಹೋಗು, ದೃಢತಾಸೆ ಅಂದ್ರೇನು ತುಂಬ ಗಟ್ಟಿ ಮನಸ್ಸಿನಿಂದ, ನೀನು ಶೂರ, ನೀನು ವೀರ, ನೀನು ಯಾವಾಗಲೂ ಹೆದರದೆ ದೃಢತೆಯಿಂದ ಅಪ್ನೆ ಕರ್ತವ್ಯಕ, ನೀನು ನಿನ್ನ ಕರ್ತವ್ಯಕ ಪಾಲನ್ ಕರೋ, ನಿನ್ನ ಕರ್ತವ್ಯ ಏನಿದೆ ಅದನ್ನು ಪಾಲನೆ ಮಾಡು ಅಂತ ಹೇಳಿ ಮಗನಿಗೆ
ದೃಢತೆಯಿಂದ ಒಂದು ಧೈರ್ಯವನ್ನು ತುಂಬುತ್ತಾಳೆ. ಯಾದ್ ರಹೆ, ಮತ್ತೆ ಮಗನಿಗೆ ಹೇಳ್ತಾಳೆ, ನೀನು ಯಾದ್ ರಹೆ, ಯಾದ್ ಅಂದ್ರೇನು ನೆನಪು ಅಂತೇಳಿ, ನೆನಪಿಟ್ಕೋ. ಭಾರತೀಯ ಪರಂಪರೆ, ನಮ್ಮ ಭಾರತೀಯ ಪರಂಪರೆ, ನಮ್ಮ ಭಾರತೀಯ ಪರಂಪರೆ ಏನಾಗಿದೆ, ಸೀನೆ ಪರ್ ಗೋಲಿ ಖಾನೆ ಕಿ ಹೈ. ಸೀನಾ ಅಂದ್ರೇನು ಎದೆ ಅಂತೇಳಿ, ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಎದೆಯಲ್ಲಿ ಗೋಲಿ ಖಾನ, ಗುಂಡನ್ನು ತಿಂತಕ್ಕದ್ದು. ಅಂದರೆ ಎಂತಹ ಸಂದರ್ಭದಲ್ಲೂ ಕೂಡ ನೀನು ಯುದ್ಧವನ್ನು ಮಾಡು. ಸೀನೆ ಪರ್ ಗೋಲಿ ಖಾನ ಅಂದರೆ ಪೀಠ್ ಪರ್ ನಹಿ, ಆದರೆ ಬೆನ್ನಿನಲ್ಲಿ ಅಲ್ಲ. ಪೀಠ್ ಅಂದರೆ ಬೆನ್ನು ಅಂತೆ, ಬೆನ್ನಿನಲ್ಲಿ ಅಲ್ಲ ಅಂದರೆ ಬೆನ್ನನ್ನು ತೋರಿಸ್ಬಿಟ್ಟು ಓಡಬೇಡ, ನೀನು ದೃಢವಾಗಿ ನಿಂತ್ಬಿಟ್ಟು ಸೀನೆ ಪರ್ ಗೋಲಿ ಖಾಕರ್, ನೀನು ಎದೆಯೊಡ್ಬಿಟ್ಟು ಯುದ್ಧವನ್ನು ಮಾಡು, ಆದರೆ ಪೀಠ್ ಪರ್ ನಹಿ, ಆದರೆ ನೀನು ಬೆನ್ನನ್ನು ತೋರಿಸಿ ಓಡ್ ಹೋಗಬೇಡ. ನಮ್ಮ ಭಾರತೀಯ ಪರಂಪರೆ ಸೀನಾ ಪರ್ ಗೋಲಿ ಖಾನೆ ಕಿ ಹೈ, ಯುದ್ಧ ಭೂಮಿಯಲ್ಲಿ ಎಂದೂ ಕೂಡ ನೀನು ಹೆದರಿ ಓಡಬೇಡ, ನೀನು ಧೈರ್ಯವಾಗಿ ಸೀನೆ ಪರ್ ಗೋಲಿ ಖಾವೋ ಹೈ ಪೀಠ್ ಪರ್ ನಹಿ, ಎಂದಿಗೂ ಕೂಡ ಪೀಠ್ ಅಂದ್ರೇನೋ ಬೆನ್ನನ್ನು ತೋರಿಸ್ಬಿಟ್ಟು ಓಡಬೇಡ, ಧೈರ್ಯದಿಂದ ಯುದ್ಧ ಮಾಡುವಂತೆ ಹೇಳಿಬಿಟ್ಟು ತಾಯಿ ಏನು ಮಾಡ್ತಾಳೆ, ಆಶೀರ್ವಾದವನ್ನು ಮಾಡ್ತಾಳೆ. ಆಮೇಲೆ ಯುದ್ಧ ಭೀಷಣ್ ರೂಪ್ ಸೆ ಫೈಲ್ತಾ ಜಾ ರಹಾ ತಾ, ಹೀಗೆ ಯುದ್ಧದಲ್ಲಿ ಹೋಗ್ತಾನೆ ಅವನು. ಯುದ್ಧ ಭೀಷಣ ಅಂದ್ರೇನು ಭಯಂಕರ ಅಂಥೇಳಿ, ಭೀಷಣ ಅಂದ್ರೇನು ಭಯಂಕರವಾದ ಒಂದು ರೂಪದಲ್ಲಿ ಫೈಲ್ತಾ ಜಾ ರಹಾ ತಾ, ಫೈಲ್ನ ಅಂದ್ರೇನು ಹರಡುವುದು. ತಾಯಿಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಮಗ ಹೋಗ್ತಾನೆ. ಯುದ್ಧ ಭೀಷಣ್ ರೂಪ್ ಸೆ ಫೈಲ್ತಾ ಜಾ ರಹಾ ತಾ, ಯುದ್ಧ ತುಂಬ ಭಯಂಕರವಾದ ರೂಪದಲ್ಲಿ ಎಲ್ಲ ಕಡೆಯೂ ಫೈಲ್ನ ಅಂದ್ರೇನು ಹರಡಿತ್ತು. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ, ನಾನು ಆವಾಗಲೇ ಹೇಳಿದೆ, ಇಚ್ಚೋಗಿಲ್ ಅಂದ್ರೇನು ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೈ, ಲಾಹೋರಿನಿಂದ 14 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ನಹರ್ ಅಂದ್ರೇನು ನಗರ. ಇಚ್ಚೋಗಿಲ್ ಒಂದು ನಗರ. ಈ ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ, ಇಚ್ಚೋಗಿಲ್ ನಹರ್ನ ಮೋರ್ಚಾ ಅಂದ್ರೇನು ಯುದ್ಧ ಮಾಡುವ ಒಂದು ಸುರಕ್ಷಿತ ಸ್ಥಳ. ಮೋರ್ಚಾ ಅಂದ್ರೇನು ಯುದ್ಧ ಮಾಡುವ ಒಂದು ಸುರಕ್ಷಿತವಾದ ಸ್ಥಳ. ಈ ಮೋರ್ಚಾ, ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ, ನಮ್ಮ ಭಾರತೀಯ ಸೈನ್ಯಗೋಸ್ಕರ ಚುನೌತಿ ಅಂದ್ರೇನು ಆಹ್ವಾನ, ಚುನೌತಿ ಅಂದ್ರೇನು ಆಹ್ವಾನವನ್ನು ಮಾಡಿಬಿಟ್ಟು ದೀವಾರ್ ಬನಾ ಖಡಾತ, ದೀವಾರ್ ಅಂದ್ರೇನು ಗೋಡೆಯ ಹಾಗೆ ನಿರ್ಮಿತವಾಗಿತ್ತು. ಇಚ್ಚೋಗಿಲ್ ನಹರ್ನಲ್ಲಿ ಮೋರ್ಚಾ ಹೇಗಾಗಿತ್ತು, ಭಾರತೀಯ ಸೈನಿಕರಿಗೆ ಚುನೌತಿ ಆಹ್ವಾನವನ್ನು ಕೊಡೋ ಹಾಗೆ ಒಂದು ದೀವಾರ್ ಬನಾ ಖಡಾತ, ಒಂದು ದೀವಾರ್ ಗೋಡೆಯ ಹಾಗೆ ಬನನ ಅಂದ್ರೇನು ನಿರ್ಮಿಸುವುದು ಅಂಥೇಳಿ, ದೀವಾರ್ನ ಹಾಗೆ ನಿರ್ಮಿತವಾಗಿಬಿಟ್ಟು ಖಡಾತ ನಿಂತಿತ್ತು. ಪ್ರಶ್ನೆ ಊಟ, ಈಗ ಇವನಿಗೆ ಪ್ರಶ್ನೆ ಊಟ ಅಂದ್ರೇನು ಪ್ರಶ್ನೆ ಉಟ್ನ ಎದ್ದೇಳುತ್ತೆ. ಇಸ್ ಅಭೇದ್ಯ ದೀವಾರ್ಕೋ, ಇಂತಹ ಈ ಅಭೇದ್ಯ, ಭೇದ್ಯ ಅಂದರೆ ಭೇದಿಸುವುದು, ಅಭೇದ್ಯ ಅಂದರೆ ಭೇದಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇಷ್ಟೊಂದು ದೊಡ್ಡ ಅಭೇದ್ಯ ಎಂದೂ ಕೂಡ ಈ ಯುದ್ಧ ಭೂಮಿಯನ್ನು, ಈ ದೀವಾರನ್ನು ಹೇಗೆ ನಾನು ಭೇದಿಸೋದು, ಅಭೇದ್ಯ ಭೇದಿಸಲಿಕ್ಕೆ ಆಗದೇ ಇರತಕ್ಕಂತಹ ಈ ದೀವಾರನ್ನು ತೋಡ್ನ ಅಂದ್ರೇನು ಮುರಿಯುತ್ತಕ್ಕಂತಹ ಜಿಮ್ಮೆದಾರಿ ಕೌನ್ ನಿಭಾಯೇಗ. ಈಗ ಈ ನಮ್ಮ ಭಾರತೀಯ ಮೇಜರ್ ತಲೆಯಲ್ಲಿ ಒಂದು ಪ್ರಶ್ನೆ ಉಂಟಾಯಿತು. ಈ ಅಭೇದ್ಯ ದೀವಾರನ್ನು ತೋಡ್ನೆ ಕಿ ಜಿಮ್ಮೆದಾರಿ, ತೋಡ್ನ ಅಂದ್ರೇನು ಮುರಿತಕ್ಕಂತಹ, ಜಿಮ್ಮೆದಾರಿ ಅಂದ್ರೇನು ಜವಾಬ್ದಾರಿಯನ್ನು ಕೌನ್ ನಿಭಾಯೇಗ, ಯಾರು ನಿಭಾಯಿಸ್ತಾರೆ, ಯಾರು ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರ್ತಾರೆ ಎಂಬತಕ್ಕಂತಹ ಪ್ರಶ್ನೆ ಯಾರೇ ಶುರುವಾಯಿತು, ಭಾರತೀಯ ಸೇನೆಯ ಮೇಜರ್ನಿಗೆ ಶುರುವಾಯಿತು.